ರಮ್ಮಿ, ಸೆಕೆಂಡ್ ರಮ್ಮಿ, ಥರ್ಡ್ ರಮ್ಮಿ, ಡಬ್ಸ್. ಹೇ, ನೀನ್ ನೋಡ್ಬಿಟ್ಟು ಹೇಳ್ಬೇಕು ತಾನೆ. ಅಯ್ಯೋ ತೋರಿಸ್ಲಿಲ್ಲ. ತೋರಿಸ್ತಾಳ ನಿಂಗೆ, ಅದು ಬೇರೆ ನೋಡ್ಬೇಕು. ಇನ್ನಿಕ್ ನೋಡಿ ಹೇಳ್ಬೇಕು ಅಷ್ಟೇ. ಸರಿ ಬಿಡ್ರೆ, ನನ್ನ ಫಸ್ಟ್ ನೈಟು ಸೂಪರ್ ಆಗಿತ್ತು. ಬೆಳಿಗ್ಗೆವರೆಗೂ ಬರೀ ಬಸ್ಕಿನೇನಾ? ವಾವ್, ಟಿಪ್ಸ್. 1 2 3 4 5 6. ಬಸ್ಕಿ ಡಿಪ್ಸು ಅಷ್ಟೇನಾ? ಬಸ್ಕಿ ಹೊಡಿತಾನೆ, ನನ್ನ ನೋಡ್ತಾನೆ. ಬಸ್ಕಿ ಹೊಡಿತಾನೆ, ಅವನ್ ಬಾಡಿ ನೋಡ್ಕೊಂತಾನೆ. ಆಮೇಲೆ ಆಮೇಲೆ ಏನು, ನೋಡೋವರೆಗೂ ನೋಡ್ದೆ. ಅದಾದ್ಮೇಲೆ ನಿಮ್ ಗೂಳಿ ಹೆಂಗೆ? ರೈಡಲ್ ಸ್ಟ್ರಾಂಗಾ ಇಲ್ಲ ಕ್ಯಾಚ್ ಅಲ್ಲ? ಬಿಡೆ, ಅದು ತಿಕ್ಲೆದ್ದಂಗೆ. ಒಂದೊಂದ್ಸರಿ ವಾಶ್ ಔಟ್ ಮಾಡುತ್ತೆ, ಸಮ್ಟೈಮ್ಸ್ ಅದೇ ಬ್ರೆತ್ ಔಟ್ ಆಗುತ್ತೆ. ಬೆಳಗ್ಗೆ ಇವ್ರ ಜಿಮ್ ಫ್ರೆಂಡ್ಸ್ ಬಂದ್ ಕೇಳಿದ್ರು ಇವ್ರು ಹೆಂಗೆ ಅಂತ. ಇವ್ರು ಹಿಂಗಂತಾರೆ. ಅದೇ ನಮ್ಮನ್ ಕೇಳ್ಬೇಕಲ್ವಾ, ಇವ್ರು ಹಿಂಗ ಅಂತ ಹೇಳ್ಬೋದು. ಸರಿ ಎಲ್ಲ ಆಯ್ತಲ್ಲ, ಬನ್ನಿ ಬಿಯರ್ ಹೊಡಿಯೋಣ. ಇರ್ಲಿ ಬಾ, ಎಣ್ಣೆ ಆಮೇಲೆ ಹೊಡಿಯೋಣ. ಇನ್ನೂ ಚಿಲ್ಲ ಆಗ್ಬೇಕು. ಎಲ್ರೂ ಅವ್ರವ್ರ ಕತೆಗಳನ್ನ ಅವ್ರವ್ರ ಭಾವಕ್ಕೆ ತಕ್ಕಂತೆ ಹೇಳಿದ್ದಾರೆ. ಈಗ ಉಳ್ದಿರೋಳು ಇವಳೊಬ್ಳೆ. ಸೋತಿರೋರ್ ಸ್ಟೋರಿ ಹೇಳ್ಬೇಕಂತ ಬೆಟ್ಟಿಂಗ್ ಆಗಿದ್ದಿತ್ತು. ನಾನು ಗೆದ್ದಿದ್ದೀನಿ, ಹೇಳಲ್ಲ. ಇದು ಪಂದ್ಯಾನೂ ಅಲ್ಲ, ಬೆಟ್ಟಿಂಗೂ ಅಲ್ಲ, ಸುಮ್ನೆ ಜಾಲಿ ಅಷ್ಟೇ. ಎಲ್ರೂ ಹೇಳಿಲ್ವಾ? ನನ್ ಕತೆ ಅಷ್ಟ್ ಚೆನ್ನಾಗಿಲ್ಲ, ನಾನು ಹೇಳಲ್ಲ. ನೀನ್ ಹೇಳಲಿಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಾ? ಮತ್ತೆ ನಾವೆಲ್ಲ ಹೇಳಿಲ್ವಾ? ಅದು ಹೇಗೆ ಇದ್ರೂ ಪರವಾಗಿಲ್ಲ. ಅದ್ ಏನಿದೆಯೋ ಹೇಳು. ಹೇಳು ಹೇಳು, ದಯವಿಟ್ಟು ಫೋರ್ಸ್ ಮಾಡಬೇಡಿ ಪ್ಲೀಸ್. ಅದ್ ನಾವ್ ಯಾರಿಗಾದ್ರೂ ಹೇಳಕ್ ಹೋಗ್ತೀವಾ? ಅಯ್ಯೋ ಹೇಳೆ, ಅದ್ಯಾರಿಗೂ ಗೊತ್ತಿಲ್ದಿದ್ದ? ಹೇಳೆ 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 ಹೇಳು. ಯು ಹ್ಯಾವ್ ಟು ಟೆಲ್. ಹೇಳು. ಕಲ್ಪನಾ, ಹಾಯ್. ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ನಿಮ್ಮ ಹತ್ರ ಹೇಳಿ. ಒಂದು ವಿಷಯ ಹೇಳಬೇಕಿತ್ತು, ಹೇಳ್ಬೋದಾ? ನೀವು ತಿರುಗಬೇಡಿ. ನಾನು ಇವತ್ತು ನಿಮ್ಗೊಂದು ವಿಷಯ ಹೇಳಬೇಕು. ನಾನೊಬ್ಬಳನ್ನ ತುಂಬ ಲವ್ ಮಾಡ್ತಿದ್ದೆ. ಅವಳನ್ನೇ ಮದುವೆನೂ ಆಗಬೇಕು ಅಂತಿದ್ದೆ. ನಮ್ಮಿಬ್ಬರ ಮಧ್ಯೆ ಸೆಕ್ಸು ಆಗಿತ್ತು. ಏನಾಯ್ತೋ ಗೊತ್ತಿಲ್ಲ, ಅವಳು ಬೇರೆಯವನ್ನ ಮದುವೆ ಆದ್ಲು. ನಾನು ಮದುವೆನೇ ಆಗಬಾರ್ದು ಅಂತ ಇದ್ದೆ. ಆದರೆ ನಿಮ್ಮನ್ನು ನೋಡಿದ ಮೇಲೇ ನಾನು ಮದುವೆಗೆ ಒಪ್ಕೊಂಡಿದ್ದು. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಮದುವೆಗೆ ಮುಂಚೆ ನಾನು ಒಂದು ಹುಡುಗನ ಲವ್ ಮಾಡ್ತಿದ್ದೆ. 3 ವರ್ಷ ಲವ್ ಮಾಡಿದ್ವಿ, ಚೆನ್ನಾಗೇ ಇದ್ವಿ. ನಿಮ್ಮ ಹಾಗೆ ನನಗೂ ಎಲ್ಲ ಅಫೇರ್ ಇತ್ತು. ಆದರೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಒಂದು ಮನ್ಸು ಯಾಕೆ ಚೇಂಜ್ ಮಾಡ್ದೆ, ನನ್ನನ್ನು ಯಾಕೆ ಬಿಟ್ಟೋದ ಅಂತ ಗೊತ್ತಾಗ್ಲಿಲ್ಲ. ನಾನು ಒಂದ್ಸಲ ಪ್ರಶ್ನೆ ಮಾಡಿದೆ, ನನಗೆ ಉತ್ತರ ಸಿಗದಿದ್ದಾಗ ನಾನು ಬಿಟ್ಬಿಟ್ಟೆ. ನೀವು ಹೇಳಿದ್ದು ಒಳ್ಳೇದೇ ಆಯಿತು. ಈಗ ನಾವಿಬ್ರು ಕಲ್ಮಶ ಇಲ್ಲದೆ ಜೀವನ ಮಾಡ್ಬೋದು. ಆದರೆ ನನಗೆ ನಿಮ್ಮ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ. ನಾನೆಷ್ಟು ಪ್ಯೂರ್ ಆಗಿದ್ದೀನೋ ಅಷ್ಟೇ ನನ್ನ ಗಂಡನೂ ಪ್ಯೂರ್ ಆಗಿರಬೇಕು ಅಂತ ಇಷ್ಟಪಡ್ತೀನಿ. ಈ ಲವ್ ಗಿವು ನನ್ನ ಲೈಫಲ್ಲಿ ಏನೂ ಆಗಿಲ್ಲ.
ನನ್ನ ಲೈಫಲ್ಲಿ ಯಾರೂ ಬಂದಿಲ್ಲ. ನಾನು ಸಿಂಗಲ್ ಆಗೇ ಇದ್ದೆ. ನನಗೆ ನಿಮ್ಮ ಜೊತೆ ಬಾಳಕ್ಕಿಷ್ಟ ಇಲ್ಲ. ಕಲ್ಪನಾ, ಕಲ್ಪನಾ, ಅಳಬೇಡ, ಸುಮ್ನಿರೆ, ಸಮಾಧಾನ ಮಾಡ್ಕೋ. ಓ ಇಷ್ಟೇನಾ? ಇದೆಲ್ಲ ಒಂದ್ ಮ್ಯಾಟ್ರಾ? ಇದಕ್ಕೆಲ್ಲ ನೀನು ಇದೇ ಕೆಲ್ಸನ ಒಂದು ಹೆಣ್ಣು ಮಾಡಿದ್ರೆ ಒಪ್ತಾರಾ? ಅದಕ್ಕೆ ಏನ್ ಡಿಸೈಡ್ ಮಾಡ್ದೆ? ನನ್ನ ನೋವು ಹೇಳ್ಕೊಳಕ್ ನನ್ನ ತಾಯಿನೂ ಇರಲಿಲ್ಲ. ವಯಸ್ಸಾದ ತಂದೆ, ಕಾಯಿಲೆ ಬೇರೆ. ಅವ್ರ ಬಲವಂತಕ್ಕೋಸ್ಕರ ನನ್ನ ಮದ್ವೆಗೆ ಒಪ್ಕೊಂಡಿದ್ದು. ಆದರೆ ಅವರೇ ಇವಾಗ ತೀರ್ಕೊಂಡಿದ್ದಾರೆ. ಇಷ್ಟು ದಿನ ನಾನು ಅವ್ರಿಗೋಸ್ಕರ ತಡ್ಕೊಂಡಿದ್ದು. ಡಿವೋರ್ಸ್ ಕೇಸ್ ಬೇರೆ ನಡೀತಾ ಇದೆ. ನಾಳೆನೇ ಫೈನಲ್ ಜಡ್ಜ್ಮೆಂಟ್. ಜೀವನ ಅನ್ನೋದು 100 ವರ್ಷದ ಬೆಳೆ. ಎಂಥ ಬೆಳೆ ಆದ್ರೂ ಕಳೆ ಇದ್ದೇ ಇರ್ತದೆ. ಕಳೆ ಕಿತ್ತು ಬೆಳೆ ಉಳಿಸ್ಕೋಬೇಕು, ಹಾಳು ಮಾಡ್ಕೋಬೇಡ. ನಾಳೆ ವಯಸ್ಸಾದ್ಮೇಲೆ ಒಂಟಿತನ ಕಾಡುತ್ತೆ. ನೆಮ್ಮದಿ ಇಲ್ದಿರೋ ಜೀವನಕ್ಕೆ 100 ವರ್ಷ ಯಾಕೆ? 3 ದಿನಕ್ಕೆ ಮುಗಿಲಿ ಬಿಡು. ನನಗನ್ಸುತ್ತೆ ಈ ವಿಷಯದಲ್ಲಿ ಅವ್ರದ್ದೇನೋ ತಪ್ಪಿಲ್ಲ. ಇರೋ ವಿಷಯನ ಮೊದ್ಲೇ ಹೇಳಿದಾರಲ್ವಾ, ಇರ್ಲಿ ಕ್ಷಮಿಸ್ಬಿಡು. ಒಂದಂತೂ ತಿಳ್ಕೊ ಕಲ್ಪನಾ, ತಪ್ಪೇ ಮಾಡದೇ ಇರೋರು ಯಾವತ್ತಾದ್ರೂ ಒಂದಿನ ತಪ್ಪು ಮಾಡೇ ಮಾಡ್ತಾರೆ. ಆದ್ರೆ ತಪ್ಪನ್ನ ತಿದ್ಕೊಂಡೋರು ಯಾವತ್ತೂ ತಪ್ಪು ಮಾಡಲ್ಲ. ಹೌದು, ಮಾಡಿರೋ ತಪ್ಪನ್ನ ಒಪ್ಕೊಂಡಿರೋದೇ ನಿನ್ ಗಂಡನ ಒಳ್ಳೆ ಗುಣ. ಅದನ್ನ ಕ್ಷಮಿಸಿ ಅವನ ಜೊತೆಲಿ ಜೀವನ ಮಾಡೋದು ನಿನಗೆ ಒಳ್ಳೇದು. ಯಾಕೆ ಅಂದ್ರೆ ಗಂಡ ಇಲ್ಲದ ಹೆಣ್ಣು ಈ ಸಮಾಜದಲ್ಲಿ ಎಷ್ಟೋ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಏ ಸರಿ ಬಿಡ್ರೆ, ಅವಳ ಗಂಡ ದಡ್ಡ. ಈ ಮೇನಿಕಾ, ಸುಮ್ನಿರೆ. ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಇನ್ನೇನ್ರೆ, ತಪ್ಪನ ಒಪ್ಕೊಂಡಿರೋದಕ್ಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ತಾವಳೆ. ನೋಡ್ರೆ, ಈ ಸಮಾಜದ ಬಗ್ಗೆ ನಂಗೆ ಚಿಂತೆ ಇಲ್ಲ. ನಾನು ಸೀತೆ ತರ ಇದ್ದೀನಿ. ನನಗೆ ಶ್ರೀರಾಮ ತರನೇ ಗಂಡ ಬೇಕು ಅಷ್ಟೇ. ಇವಳಂಗೆ ಎಲ್ಲರಿಗೂ ರಾಮ ಬೇಕು ಅಂದಿದ್ರೆ ಇಷ್ಟೊಂದು ಪಾಪ್ಯುಲೇಷನ್ ಆಗ್ತಾ ಇರ್ಲಿಲ್ಲ ಬಿಡು. ನಾನು ಇಲ್ಲಿ ಬಂದಿರೋದು ಎಂಜಾಯ್ಮೆಂಟ್ ಮಾಡೋದಿಕ್ಕೆ. ನೀವಿಷ್ಟೆಲ್ಲ ಬಲವಂತ ಮಾಡಿದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ ಅಷ್ಟೇ. ಬಿಡ್ರೆ ಬಿಡ್ರೆ ಬಿಡ್ರೆ, ಆ ಮ್ಯಾಟರ್ ಕಟ್ ಮಾಡ್ರೆ. ಸರಿ. ಈ ಸ್ಯಾಡ್ ಸ್ಟೋರಿ ಕೇಳಿ ಮೂಡ್ ಔಟ್ ಆಗೋಯ್ತು. ನಂಗೆ ಎಣ್ಣೆನೂ ಬೇಡ ಗಿಣ್ಣೆನೂ ಬೇಡ. ಏ ಮೇನಕಾ, ಏ ಬಿಡೆ. ಮೇನಕಾ, ಮೇನಕಾ, ಹೇ ಬಿಡ್ರೆ ಬಿಡ್ರೆ. ಆನೆ ಸುಸು ಮಾಡಿದ್ದನ್ನು ನೋಡ್ಬಹುದು, ಇರುವೆ ಸುಸು ಮಾಡಿದ್ ನೋಡಕ್ಕಾಗತ್ತಾ? ಅವಳು ಹಂಗೇನೆ ಇದಕ್ ಡವ್ ಮಾಡ್ಕೊಂಡು ಹೋಗಿದ್ದು. ಎಣ್ಣೆ ಹಾಕೋಣ.